ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಯಾದ ಶಕ್ತಿ ಯೋಜನೆಯನ್ನ ಕೋಟ್ಯಾಂತರ ಮಹಿಳೆಯರು ಲಾಭ ಪಡೆದುಕೊಂಡಿದ್ದಾರೆ. ಹೀಗಾಗಿ ಬಸ್ ನಿಲ್ದಾಣಗಳಲ್ಲಿ, ಬಸ್ಗಳಲ್ಲಿ ಸಾಕಷ್ಟು ಮಹಿಳೆಯರು ನೂರಾರು ಬಾರಿ ಪ್ರಯಾಣವನ್ನು ಕೂಡ ಮಾಡ್ತಾ ಇರ್ತಾರೆ. ಇದೇ ಸಂದರ್ಭವನ್ನ ಈ ಜನಸಂದಣಿ ಹೆಚ್ಚಿಸ್ತಾ ಇರುವ ಕಾರಣವನ್ನ ಇದರ ಲಾಭ ಪಡೆಯುತ್ತಿದ್ದಾರೆ ಖದೀಮರು. ತಮ್ಮ ಕೈಚಳಕದ ಮೂಲಕ ಪ್ರಯಾಣಿಕರ ಚಿನ್ನಾಭರಣ, ಮೊಬೈಲ್ ಅನ್ನ ಎಗರಿಸ್ತಾ ಇದ್ದಾರೆ. ಮಂಡ್ಯದಲ್ಲಿ ಇತ್ತೀಚೆಗೆ ಕಳ್ಳರ ಹಾವಳಿ ಹೆಚ್ಚಿದೆ. ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಗಳಲ್ಲಿ ಕಳ್ಳತನ ಪ್ರಕರಣಗಳು ಹೆಚ್ಚಾಗಿ ನಡೆಯುತ್ತಿವೆ. ಕಳೆದೊಂದು ವರ್ಷದಲ್ಲಿ 25ಕ್ಕೂ ಜನರ ಚಿನ್ನಾಭರಣ ಕಳವು ಪ್ರಕರಣ ನಡೆದಿದೆ. ಪ್ರತಿನಿತ್ಯ ಒಂದಲ್ಲ ಒಂದು ಮೊಬೈಲ್ ಎಗರಿಸ್ತಾ ಇದ್ದಾರೆ ಕಳ್ಳರು. ಆದರೆ ಇಲ್ಲಿವರೆಗೂ ಒಂದೇ ಒಂದು ಪ್ರಕರಣ ಕೂಡ ರಿಕವರಿ ಮಾಡಲು ಪೊಲೀಸರಿಗೆ ಸಾಧ್ಯವಾಗಿಲ್ಲ. ಕಾರಣ, ಮಂಡ್ಯದ ಬಸ್ ನಿಲ್ದಾಣಗಳಲ್ಲಿ ಸಿಸಿಟಿವಿ ಇಲ್ಲ. ಹೆಚ್ಚು ಪ್ರಯಾಣಿಕರು ನಿಲ್ಲುವ ಸ್ಥಳಗಳಲ್ಲಿ ಇರುವ ಸಿಸಿಟಿವಿ ಕಳಪೆ ಗುಣಮಟ್ಟದಿಂದ ಕೂಡಿದ್ದು ವಿಸಿಬಿಲಿಟಿ ಸ್ಪಷ್ಟವಾಗಿಲ್ಲ. ಹಾಗಾಗಿ ಪೊಲೀಸರಿಗೂ ಕಳ್ಳರನ್ನ ಪತ್ತೆ ಹಚ್ಚಲು ಸಾಧ್ಯವಾಗುತ್ತಿಲ್ಲ. ಭಾಳಷ್ಟು ಪ್ರಕರಣಗಳು ಮೈಸೂರಿನಿಂದ ಬೆಂಗಳೂರು ಕಡೆ ಹೋಗೋ ಬಸ್ನಲ್ಲಿ, ಅದ್ರ ಜೊತೆಗೆ KR ಪೇಟೆ, ಪಾಂಡವಪುರ, ಮಳವಳ್ಳಿ ಬಸ್ ಸ್ಟ್ಯಾಂಡ್ಗಳಲ್ಲಿ ಒಂದು ಬಸ್ ಹತ್ತುವ ಒಂದು ಇಳಿಯುವ ಸಂದರ್ಭದಲ್ಲಿ, ಇನ್ನೊಂದು ಸಲ ಬಸ್ನಲ್ಲಿ ಪ್ರಯಾಣ ಮಾಡುವ ಸಂದರ್ಭದಲ್ಲಿ, ಈ ಎರಡೂ ಸಂದರ್ಭದಲ್ಲಿ ಸಾಕಷ್ಟು ಪ್ರಕರಣಗಳು ದಾಖಲಾಗಿದೆ. ಒಂದು ಶ್ರೀರಂಗಪಟ್ಟಣ ಟೌನ್ದಲ್ಲಿ ಒಂದು ಪ್ರಕರಣ ಪತ್ತೆ ಹಚ್ಚಿದ್ಬಿಟ್ರೆ ಉಳಿದ ಕೇಸ್ ಯಾವುದು ಪತ್ತೆ ಆಗಿಲ್ಲ. ತಮಿಳುನಾಡು ಕಡೆ ಒಂದು ಲೇಡೀಸ್ಗಳು ಪತ್ತೆ ಆಗಿದ್ರು.